ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿರೋ ಫಾರ್ಮುಲಾ ಶಾಕ್ ಕೊಡಿಸ್ತಿದ್ಯಾ? ತುಂಬ ಕಷ್ಟ ಆಗ್ತಿದೆಯಾ ನೆನ್ಪಿಟ್ಕೊಳ್ಳೋದಕ್ಕೆ? ಅದಕ್ಕೋಸ್ಕರ ನಾನಿವತ್ತು ಮಸ್ತಾಗಿರೋ ಶಾರ್ಟ್ ಟ್ರಿಕ್ಸ್ ಜೊತೆ ಬಂದಿದ್ದೀನಿ. ಹಾಗಿದ್ರೆ ಬನ್ನಿ, ಯಾವುದೆಲ್ಲ ಶಾರ್ಟ್ ಟ್ರಿಕ್ಸ್ ಇದೆ, ಫಾರ್ಮುಲಾಸ್ ಹೇಗೆ ಕಲಿಯೋದು ಅಂತ ನೋಡೋಣ. ಇವಾಗ ನಿಮ್ಮ ಪೊಸಿಷನ್ ಈ ಥರ ಇದೆ ಅಲ್ವಾ? ಈ ವಿಡಿಯೋ ನೋಡಿದ್ಮೇಲೆ ಈ ಸ್ಟೇಜಿಗೆ ಶಿಫ್ಟ್ ಆಗಬೇಕು. ಫಾರ್ಮುಲಾಸ್ ಯಾವತ್ತೂ ತಲೆಯಿಂದ ಮರ್ತೇ ಹೋಗಬಾರ್ದು. ಹಾಗಿದ್ರೆ ಬನ್ನಿ, ಯಾವುದೆಲ್ಲ ಫಾರ್ಮುಲಾಸ್ ಇದೆ ಅಂತ ನೋಡೋಣ. ನಮ್ಮ ಈ ಚಾಪ್ಟರಲ್ಲಿ, ವಿದ್ಯುತ್ ಶಕ್ತಿ ಚಾಪ್ಟರಲ್ಲಿ 9 ಫಾರ್ಮುಲಾಸ್ ಇದೆ. ಪಟಾಪಟ್ ಒಂದೊಂದೇ ಕಲಿತಾ ಹೋಗೋಣ ಬನ್ನಿ. ಮೊದಲನೇದು ಬಂದ್ಬಿಟ್ಟು ಚಾರ್ಜ್, ಕರೆಂಟ್, ಟೈಮ್. ಆವೇಶ, ವಿದ್ಯುತ್ ಪ್ರವಾಹ ಮತ್ತು ಸಮಯದ ಜೊತೆ. ನೀವಿವಾಗ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋ ವಸ್ತುಗಳನ್ನು ನೋಡಿಬಿಟ್ಟು ವಾವ್ ಕ್ಯೂಟ್ ಆಗಿದೆ ಅಂತ ಹೇಳ್ತೀರಾ ಅಲ್ವಾ? ಆ ಕ್ಯೂಟ್ ಅನ್ನೋ ಪದನ ಬಳಸ್ಕೊಂಡು ಹೇಗೆ ಫಾರ್ಮುಲಾ ಡಿರೈವ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ಕ್ಯೂಟ್ ಅನ್ನೋದನ್ನ ಇವಾಗ ಜಸ್ಟ್ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಪ್ರಕಾರ ಮಾತ್ರ ಹೋಗಬೇಕು. ಕ್ಯೂಟ್ ಅಂತ ಇದೆ ಅಲ್ವಾ? ಕ್ಯೂ ಅಂತ ಬರ್ಕೊಳ್ಳೋಣ. ಟ ಅನ್ನೋದು ಯಾವ ಥರ ಸೌಂಡ್ ಮಾಡ್ತಿದೆ? ಇಟ್ ಅಂತ ಸೌಂಡ್ ಮಾಡ್ತಿದೆ ಅಲ್ವಾ? ಇಟ್ ಅಂತ ಬರ್ಕೊಳ್ಳೋಣ. ಮ್ಯಾಮ್, ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಕ್ಯೂಟ್ ಬದಲು ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದೆ. ಯಾವುದದು ವರ್ಡ್ ಅಂತ ಹೇಳಿದ್ರೆ ಕ್ವಿಟ್ ಅಂತ. ನೀವು ಯಾವುದಾದ್ರೂ ಗೇಮ್ಸ್ ಆಡಬೇಕಾದ್ರೆ ಅಥವಾ ಏನಾದರೂ ಕೆಲಸ ಮಾಡಬೇಕಾದ್ರೆ ಡೋಂಟ್ ಗಿವ್ ಅಪ್, ಕ್ವಿಟ್ ಮಾಡಬೇಡ, ಬಿಡಬೇಡ, ಆಗುತ್ತೆ ಅಂತ ಮೋಟಿವೇಟ್ ಮಾಡ್ತಾರಲ್ವಾ? ಈ ಕ್ವಿಟ್ ಅನ್ನೋ ಪದ ಯೂಸ್ ಮಾಡಿಕೊಂಡು ಇವಾಗ ಡಿರೈವ್ ಮಾಡೋಣ. ಕ್ಯೂ ಹೇಗಿದೆ ಹಾಗೆ ಬರ್ಕೊಳ್ಳಿ ಮಕ್ಕಳ. ಯು ಬದಲು ಈಕ್ವಲ್ ಸೈನ್ ಯೂಸ್ ಮಾಡಿ. IT ಹೇಗಿದೆ ಹಾಗೆ ತಗೊಳ್ಳೋಣ. ಸೊ ನಮಗೆ ನಮ್ಮ ಫಾರ್ಮುಲಾ ಸಿಕ್ತು. ನಿಮಗಿವಾಗ ಐ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ರಿಅರೇಂಜ್ ಮಾಡ್ಕೊಳ್ಳಿ. Q/T ಅಂತ. ಈ ಶಾರ್ಟ್ ಟ್ರಿಕ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗಿದ್ರೆ ನೆಕ್ಸ್ಟ್ ಫಾರ್ಮುಲಾಗೆ ಹೋಗೋಣ. ನೆಕ್ಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್, ವರ್ಕ್ ಡನ್ ಮತ್ತು ಚಾರ್ಜ್ಗೆ ಸಂಬಂಧಪಟ್ಟಿದ್ದು. ವಿಭವಾಂತರ, ಕೆಲಸ ಮತ್ತು ಆವೇಶಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ನೋಡ್ತಿದ್ದೀರಾ? ಬನ್ನಿ, ನಾನು ನಿಮಗೆ ಒಂದು ಟ್ರಯಾಂಗಲ್ ಕೊಟ್ಟಿದ್ದೀನಿ. W ಇದೆ, V ಇದೆ, Q ಇದೆ. ಇವಾಗ ವರ್ಕ್ ಡನ್, ಕೆಲಸನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು W ಐಡ್ ಮಾಡೋಣ. ಸೊ ನಮಗೆ VQ ಅಂತ ಸಿಗುತ್ತೆ. W = VQ ಅಂತ. ಇವಾಗ Q ಬೇಕಾ? ಸೊ Qನ ಐಡ್ ಮಾಡಿ. W/V ಅಂತ ಸಿಗುತ್ತೆ. ಇವಾಗ V ಬೇಕು ಅಂತ ಹೇಳಿದ್ರೆ Vನ ಐಡ್ ಮಾಡಿ W/Q ಅಂತ ಸಿಗುತ್ತೆ. ಮ್ಯಾಮ್, ಇದು ಕೂಡ ಕಷ್ಟ ಆಗುತ್ತೆ ಮ್ಯಾಮ್. W ಎಲ್ಲಿ ಬರಿಬೇಕು, V ಎಲ್ಲಿ ಬರಿಬೇಕು, Q ಎಲ್ಲಿ ಬರಿಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಇನ್ನೊಂದು ಆಲ್ಟರ್ನೇಟಿವ್ ಕೊಡ್ತಿದ್ದೀನಿ. ಯಾವುದದು ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ನೋಡೋಣ ಬನ್ನಿ. ವರ್ಕ್ ವೆರಿ ಕ್ವೈಟ್ಲಿ ಅಂತ. ನಾವಿವಾಗ ಬರೀ ಫಸ್ಟ್ ಲೆಟರ್ನ ಫೋಕಸ್ ಮಾಡಬೇಕು. ಮೊದಲನೇ ಅಕ್ಷರ ಮಾತ್ರ ಫೋಕಸ್ ಮಾಡಬೇಕು. ರೈಟ್? ಇವಾಗ W ಹೇಗಿದೆ ಹಾಗೆ ಬರ್ಕೊಳ್ಳೋಣ ಮಕ್ಕಳ. ಈಕ್ವಲ್ ಸೈನ್ ಹಾಕ್ಬಿಟ್ಟು V ಹೇಗಿದೆ ಹಾಗೆ ಬರೆಯೋಣ. Q ಹೇಗಿದೆ ಹಾಗೆ ಬರೋಣ. ಫಸ್ಟ್ ಲೆಟರ್ ಮಾತ್ರ ಫೋಕಸ್ ಮಾಡಿ ಮಕ್ಕಳ. ಇವಾಗ ನಮಗೆ W = VQ ಅಂತ ಫಾರ್ಮುಲಾ ಸಿಕ್ತು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವಿಭವಾಂತರಕ್ಕೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ರಿಅರೇಂಜ್ ಮಾಡ್ಕೊಳ್ಳೋಣವಾ? W/Q ಅಂತ ಆಗುತ್ತೆ. ಸೊ ಸ್ವಲ್ಪ ರಿಅರೇಂಜ್ ಮಾಡಿಕೊಂಡ್ರೆ ನಮಗೆ ನಮ್ಮ ಫಾರ್ಮುಲಾ ಸಿಗುತ್ತೆ. ಹಾಗಿದ್ರೆ ನೆಕ್ಸ್ಟ್ ಯಾವ ಫಾರ್ಮುಲಾಸ್ ಇದೆ ಅಂತ ನೋಡೋಣ ಬನ್ನಿ. ಓಮ್ಸ್ ಲಾ ಇದೆ. ಬೋರ್ಡ್ಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಕ್ವೆಶ್ಚನ್. ಯಾವಾಗಲೂ ಡೆಫಿನೇಷನ್, ಫಾರ್ಮುಲಾಸ್, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಕೇಳ್ತಾನೆ ಇರ್ತಾರಲ್ವಾ? ಹಾಗಿದ್ರೆ ಬನ್ನಿ, ಶಾರ್ಟ್ ಟ್ರಿಕ್ ಏನಿದೆ ಅಂತ ನೋಡೋಣ. ನಾನು ನಿಮ್ಗೆ ಇಲ್ಲೊಂದು ಟ್ರಯಾಂಗಲ್ ಕೊಟ್ಟಿದ್ದೀನಿ. ವಿನ ಟಾಪಲ್ಲಿ ಬರೆದಿದ್ದೀನಿ. I ಮತ್ತು R ಇದೆ. ನೀವು ಆರನ್ನು ಇಲ್ಲಿ ಕೂಡ ಬರಿಬೋದು ಅಥವಾ ಇಲ್ಲಿ ಕೂಡ ಬರಿಬೋದು. ಐನೂ ಅಷ್ಟೇ, ಇಲ್ಲಿ ಅಥವಾ ಇಲ್ಲಿ ಆದರೂ ತೊಗೋಬೋದು. ಆದರೆ V ಮಾತ್ರ ಯಾವಾಗಲೂ ಟಾಪಲ್ಲೇ ಇರಬೇಕು. ಇವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವಿಭವಾಂತರ ಬೇಕು ಅಂತ ಹೇಳಿದ್ರೆ Vನ ಐಡ್ ಮಾಡಿ. V = I × R ಆಗುತ್ತೆ. ಅಕಸ್ಮಾತ್ R ಬೇಕು, ರೆಸಿಸ್ಟೆನ್ಸ್ ಬೇಕು ಅಂತ ಹೇಳಿದ್ರೆ Rನ್ನು ಐಡ್ ಮಾಡಿ V/I ಅಂತ ಸಿಗುತ್ತೆ. I ಬೇಕು ಅಂತ ಹೇಳಿದ್ರೆ ಐನ ಐಡ್ ಮಾಡಿದ್ರೆ V/R ಅಂತ ಸಿಗುತ್ತೆ. ಮ್ಯಾಮ್, ಇದು ಕೂಡ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ನಾನು ನಿಮಗೆ ಇನ್ನೊಂದು ಆಲ್ಟರ್ನೇಟಿವ್ ಕೊಡ್ತೀನಿ ಬನ್ನಿ. ಅಂದಾಗೆ ನೀವೆಲ್ಲ ಪರೀಕ್ಷೆ ಚಾನಲ್ ಫಾಲೋ ಮಾಡ್ತಿದ್ದೀರಾ? ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಇವಾಗ ಪರೀಕ್ಷೆ ಚಾನಲ್ ಫಾಲೋ ಮಾಡ್ತಿರುವ ನಾವು ಹೈಯರ್ ಗ್ರೇಡ್ ಸ್ಟೂಡೆಂಟ್ಸ್ ಅನ್ನೋ ಲೈನ್ ಯೂಸ್ ಮಾಡಿಕೊಂಡು ಓಮ್ಸ್ ಲಾ ಡಿರೈವ್ ಮಾಡ್ತಿದ್ದೀವಿ. ಸೊ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಅಂತ. ಇವಾಗ ನಮ್ಮ ಹತ್ರ ನಾವು ಹೈಯರ್ ಅನ್ನೋ 2 ಪದ ಇದೆ. ಈ ವರ್ಡನ್ನು ಯೂಸ್ ಮಾಡಿಕೊಂಡು ನಾವಿವಾಗ ಓಮ್ಸ್ ಲಾ ಡಿರೈವ್ ಮಾಡ್ತಿದ್ದೀನಿ. ನಾವು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ V ಅಲ್ವಾ ಮಕ್ಕಳೇ? ಸೊ V ಅಂತ ಬರಿತಾ ಇದ್ದೀನಿ. ಹೈಯರ್ ಅನ್ನೋದನ್ನ ಹಾಗೆ ಬರಿತಾ ಇದ್ದೀನಿ ಮಕ್ಕಳ. ಸೊ V ಹೇಗೆ ಪ್ರೊನೌನ್ಸ್ ಮಾಡ್ತಿದೆ ಮಕ್ಕಳ? ಹೇಗೆ ಉಚ್ಚಾರಣೆ ಮಾಡ್ತಿದೆ? ಇಂಗ್ಲೀಷ್ ಲೆಟರ್ V ತಾನೆ? ಸೊ V ಅಂತ ಬರ್ಕೊಳ್ಳೋಣ. ಐಯರ್ ಅಂತ ಹೇಳಿದ್ರೆ 2 ಲೆಟರ್ ಕಾಣಿಸ್ತಿದೆ ಅಲ್ವಾ? I ಮತ್ತು R. ಸೊ ಐಯರ್ ಅಂತ ಹೇಳಿದ್ರೆ IR. ನಮಗೆ ನಮ್ಮ ಓಮ್ಸ್ ಲಾ ಸಿಕ್ತು. ಇವಾಗ ಹೈ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ರಿಅರೇಂಜ್ ಮಾಡಿ ಮಕ್ಕಳ. ಸೊ V/R.
ಆರ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ರಿಅರೇಂಜ್ ಮಾಡಿದ್ರೆ V/I ಆಗುತ್ತೆ ಅಲ್ವಾ. ಸೊ ಈ ಥರ ರಿಅರೇಂಜ್ ಮಾಡಿಕೊಂಡ್ರೆ ನಮಗೆ 3 ಕಾಂಪೊನೆಂಟಿಂದು ಫಾರ್ಮುಲಾ ಸಿಗುತ್ತೆ. ನೆಕ್ಸ್ಟ್ ಯಾವ ಫಾರ್ಮುಲಾ ಇದೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಲೆಂತ್. ರೋಧ, ಅಡ್ಡ ಕೊಯ್ತ ಮತ್ತು ಉದ್ದಕ್ಕೆ ಸಂಬಂಧಪಟ್ಟ ಹಾಗೆ ಫಾರ್ಮುಲಾ ಇದೆ. ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೀವಿವಾಗ ಯಾವುದಾದ್ರೂ ಗೇಮ್ಸ್ ಆಡಿರ್ತೀರಾ, ಸೋತಿದ್ದೀರಾ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಜಗಳ ಮಾಡ್ತೀರಾ ಅಲ್ವಾ, ರೂಲ್ಸ್ ಸರಿ ಇಲ್ಲ, ಮೋಸ ಆಗಿದೆ, ರೀಪ್ಲೇ ಅಂತ ಹೇಳಿರ್ತೀರಾ ಅಲ್ವಾ. ಈ ರೀಪ್ಲೇ ಅನ್ನೋ ವರ್ಡ್ ಯೂಸ್ ಮಾಡಿಬಿಟ್ಟು ಹೇಗೆ ಫಾರ್ಮುಲಾ ಡಿರೈವ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ರೀಪ್ಲೇಯಲ್ಲಿ ಆರ್ ಫಸ್ಟ್ ಲೆಟರ್ ಅಲ್ವಾ, ಆರ್ ಹೇಗಿದೆ ಹಾಗೆ ಬರ್ಕೊಳ್ಳೋಣ ಮಕ್ಕಳ. ಈ ಬದಲು ಈಕ್ವಲ್ ಸೈನ್ ಯೂಸ್ ಮಾಡೋಣ. ಈ ಪಿನ ಸ್ವಲ್ಪ ಸ್ಟೈಲಿಶಾಗಿ ಬರ್ಕೊಳ್ಳೋಣವಾ. ಸೊ ರೋ ರೆಸಿಸ್ಟಿವಿಟಿ ಸಿಕ್ತು. ಎಲ್ ಹೇಗಿದೆ ಹಾಗೆ ಬರೆಯೋಣ ಮಕ್ಕಳ. ಸೊ ಡಿವೈಡೆಡ್ ಬೈ ನೆಕ್ಸ್ಟ್ ಲೆಟರ್ ಬಂದ್ಬಿಟ್ಟು ಎ ಇದೆ. ಈ ವೈ ನಮಗೆ ಬೇಡ ಮಕ್ಕಳ, ಯಾಕೆ ಅಲ್ವಾ, ವೈ ಅಂದರೆ ಯಾಕೆ ತಾನೆ. ಸೊ ನಮಗಿದು ಬೇಡ. ಈ ರೀಪ್ಲೇ ಅನ್ನೋ ವರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವಿವಾಗ ಫಾರ್ಮುಲಾ ಡಿರೈವ್ ಮಾಡಿದ್ವಿ ಅಲ್ವಾ. ನೆಕ್ಸ್ಟ್ ಯಾವ ಫಾರ್ಮುಲಾ ಇದೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಬಂದ್ಬಿಟ್ಟು ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂತ ಇದೆ. ಸರಣಿ ಕ್ರಮದಲ್ಲಿ ಜೋಡಿಸಿದ ರೋಧಕಗಳು ಅಂತಿದೆ. ಇವಾಗ ನಿಮಗೆ ತಲೆಯಲ್ಲಿ ಬರ್ತಾ ಇದೆ ಸರಣಿ ಕ್ರಮ ಅಂತ ಹೇಳಿದ್ರೆ ನಾವು ರೆಸಿಸ್ಟರ್ಸ್ನ ಪಕ್ಕ ಜೋಡಿಸಿರ್ತೀವಲ್ವಾ. ಹೇಗೆ ಪಕ್ಕ ಅಂತ ಹೇಳಿದ್ರೆ ಈ ರೀತಿ ಅಲ್ವಾ. ಸೊ ಇವಾಗ ಫಾರ್ಮುಲಾ ಬಂದ್ಬಿಟ್ಟು ನಾವು ರೆಸಿಸ್ಟರ್ಸನ್ನ ಪಕ್ಕನೇ ಬರ್ಕೊಂಡು ಹೋಗೋಣ. ಹೇಗೆ ಅಂತ ಹೇಳಿದ್ರೆ R1 + R2 + R3 ಅಂತ ಹೀಗೆ ಹೋಗ್ತಾನೆ ಇರುತ್ತೆ, ರೈಟ್. ಇವಾಗ ನೆಕ್ಸ್ಟ್ ಫಾರ್ಮುಲಾ ಯಾವುದಿದೆ, ರೆಸಿಸ್ಟರ್ಸ್ ಇನ್ ಪ್ಯಾರಲಲ್, ಸಮಾಂತರವಾಗಿ ಜೋಡಿಸಿದ ರೋಧಕಗಳು. ಇವಾಗ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ, ಓ ಪ್ಯಾರಲಲ್ ಅಂತ ಹೇಳಿದ್ರೆ ಒಂದ್ರ ಕೆಳಗಡೆ ಒಂದು ಬರ್ದಿರ್ತೀವಲ್ವಾ ಅಂತ. ಸೊ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಅಂತ ಹೇಳಿದ್ರೆ ರೆಸಿಸ್ಟರ್ಸ್ನ ಒಂದ್ರ ಕೆಳಗಡೆ ಒಂದು ಕನೆಕ್ಟ್ ಮಾಡಿರ್ತೀವಲ್ವಾ. ಸೊ ಒಂದರ ಕೆಳಗಡೆ ನಾವು ಕೂಡ ಬರೆಯೋಣ R1 1/R2 ಅಂತ. ಸೊ 1/R2 ಅಥವಾ ಒಂದರ ಕೆಳಗಡೆ R1. ಇವಾಗ ಬನ್ನಿ ನೆಕ್ಸ್ಟ್ ಯಾವ ಫಾರ್ಮುಲಾ ಇದೆ ಅಂತ ನೋಡೋಣ. ನೆಕ್ಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅಂತಿದೆ. ಸೊ ಇದೇ ಮ್ಯಾಮ್ ತುಂಬ ಕಷ್ಟ ಆಗಿರೋ ಫಾರ್ಮುಲಾ. ಇದೆ, I² ಇದೆ, ಬ್ರ್ಯಾಕೆಟ್ ಇದೆ, ಏನೇನೋ ಇದೆ ಮ್ಯಾಮ್, ಕಷ್ಟ ಆಗುತ್ತೆ, ನೋವಾಗುತ್ತೆ, ಹರ್ಟ್ ಆಗುತ್ತೆ ಅಂತ ಹೇಳ್ತೀರಾ ಅಲ್ವಾ. ಈ ಹರ್ಟ್ ಅನ್ನೋ ಪದನ ಯೂಸ್ ಮಾಡಿಬಿಟ್ಟು ಹೇಗೆ ಫಾರ್ಮುಲಾ ಡಿರೈವ್ ಮಾಡೋದು ಅಂತ ನೋಡೋಣ ಬನ್ನಿ. ಐ ಹರ್ಟ್, ಐ ಅಂದರೆ ನಾನು ಅಲ್ವಾ. ಸೊ ಈ ನಾನು ಐನ ಇಲ್ಲಿ ಬರಿತಾ ಇದ್ದೀನಿ. ಈ ಹರ್ಟ್ ಅನ್ನೋ ಪದ ಇದೆಯಲ್ವಾ, ಈ ಪದನ HU ಅಂತ ಒಂದು ವರ್ಡ್ ಮಾಡಿ RT ಅಂತ ಒಂದು ಪದ ಮಾಡ್ಕೊಳ್ಳಿ. ಸೊ HUನ ಇಲ್ಲಿ ಬರಿತಿದ್ದೀನಿ ಮಕ್ಕಳ. ಡಿವೈಡೆಡ್ ಬೈ RT ಹೇಗಿದೆ ಅದನ್ನು ಕೆಳಗಡೆ ಬರಿತಿದ್ದೀನಿ ಮಕ್ಕಳ. ನನಗೆ ಇದು ಯು ಬೇಡ ಮಕ್ಕಳ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಯುನ ಎರೇಸ್ ಮಾಡ್ತಾ ಇದ್ದೀನಿ. ಸೊ ಎರೇಸ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದೀನಿ, ಈ ಯುನ H ಪಕ್ಕ ಬರೆಯೋದ್ರ ಬದಲು ಈ ಥರ ಬ್ರ್ಯಾಕೆಟ್ ಮಾಡ್ತಿದ್ದೀನಿ ಮಕ್ಕಳ. ಸೊ ಇಲ್ಲಿ ಜಾಯಿನ್ ಮಾಡಿದ್ರೆ ಕೆಳಗಡೆ ಸ್ವಲ್ಪ ಜಾಯಿನ್ ಮಾಡಿದ್ರೆ ಯು ಥರನೇ ಕಾಣಿಸುತ್ತೆ ಅಲ್ವಾ. ಸೊ ಯುನ ನಾನು H ಪಕ್ಕ ಬರೆಯೋದ್ರ ಬದಲು ಬ್ರ್ಯಾಕೆಟ್ ಥರ ಯೂಸ್ ಮಾಡಿದ್ದೀನಿ. ಇವಾಗ ನಾನು ನಿಮಗೆ ಸ್ಟೋರಿ ಹೇಳ್ತಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಐ ಅಂದರೆ ನಾನು ಅಲ್ವಾ. ಸೊ ನನಗೆ ಎಕ್ಸಾಮ್ ಮುಗಿಯೋವರೆಗೂ ಯಾವ ವಿಷಯನೂ ಹರ್ಟ್ ಮಾಡಬಾರ್ದು. ಹರ್ಟ್ ಮಾಡಿದ್ರೆ ನಾನು ಏನು ಮಾಡೋಣ ಮಕ್ಕಳ, ಈ ಥರ ಬ್ರ್ಯಾಕೆಟ್ ಹಾಕ್ಬಿಟ್ಟು ಬ್ಲಾಕ್ ಮಾಡೋಣ. ಬರೀ ಬ್ರ್ಯಾಕೆಟ್ ಸಾಲಲ್ಲ ಮಕ್ಕಳ, ಸ್ಕ್ವಯರ್ ರೂಟ್ ಕೂಡ ಹಾಕ್ಬಿಟ್ಟು ನಮ್ಮ ಮೈಂಡಿಂದ ಬ್ಲಾಕ್ ಮಾಡೋಣ. ಇವಾಗ ನಿಮಗೆ ಈ ಫಾರ್ಮುಲಾ ಈಸಿ ಅನಿಸ್ತು ಅಂತ ಅನ್ಕೋತೀನಿ. ಸೊ ಇದನ್ನು ನೀವು ಸ್ವಲ್ಪ ಅರೇಂಜ್ ಮಾಡಿದ್ರೆ ಈ ಥರ ಕೂಡ ಬರಿಬೋದು. H = I² RT ಅಂತಲೂ ಕೂಡ ಬರ್ಕೋಬೋದು. ಇವಾಗ ನಿಮಗೆ ಈ ಟ್ರಿಕ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಯಾವ ಫಾರ್ಮುಲಾ ಇದೆ ಅಂತ ನೋಡೋಣ ಬನ್ನಿ ಮಕ್ಕಳ. ಎಲೆಕ್ಟ್ರಿಕ್ ಪವರ್, ವಿದ್ಯುತ್ ಸಾಮರ್ಥ್ಯ ಅಂತ. ಇದನ್ನು ಹೇಗೆ ಕಲಿಯೋದು, ನಾನು ನಿಮಗೆ ಒಂದು ಟ್ರಯಾಂಗಲ್ ಕೊಟ್ಟಿದ್ದೀನಿ. PVI ಪವರ್ ಕಂಡುಹಿಡಿತಾ ಇರೋದಲ್ವಾ. ಸೊ ಪಿನ ಟಾಪಲ್ಲಿ ಇಡಿ ಮಕ್ಕಳ. ವಿನ ನೀವು ಇಲ್ಲಾದರೂ ಬರಿಬೋದು ಅಥವಾ ಇಲ್ಲಿ ಕೂಡ ಬರಿಬೋದು. ಐನೂ ಅಷ್ಟೇ, ಇಲ್ಲೇ ಬರಿಬೇಕು ಅಂತಿಲ್ಲ, ನೀವು ಇಲ್ಲಿ ಕೂಡ ಬರಿಬಹುದು. ಐ ಬೇಕು, ಕರೆಂಟ್ ಬೇಕು ಅಂತ ಹೇಳಿದ್ರೆ ಐನ ಬ್ಲಾಕ್ ಮಾಡಿದ್ರೆ P/V ಆಗುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವಿಭವಾಂತರ ಬೇಕು ಅಂದರೆ ವಿನ ಹೈಡ್ ಮಾಡಿದ್ರೆ P/I ಅಂತ ಸಿಗುತ್ತೆ. ಮ್ಯಾಮ್ ಇದು ಕೂಡ ಕನ್ಫ್ಯೂಷನ್ ಆಗುತ್ತೆ. ನಾನು ನಿಮಗೆ ಇನ್ನೂ ಒಂದು ಆಲ್ಟರ್ನೇಟ್ ಕೊಡ್ತಿದ್ದೀನಿ. ಏನದು ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಯುನಿಟಿ ಈಸ್ ಸ್ಟ್ರೆಂತ್ ಅಂತ ಪ್ರಾವರ್ಬ್ ಕೇಳಿರ್ತೀರಾ, ಅಥವಾ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಗಾದೆ ಕೇಳಿರ್ತೀರಾ ಅನ್ಕೋತೀನಿ. ಈ ಪ್ರಾವರ್ಬ್ ಯೂಸ್ ಮಾಡಿಕೊಂಡು ಹೇಗೆ ಫಾರ್ಮುಲಾ ಡಿರೈವ್ ಮಾಡೋದು ಅಂತ ನೋಡೋಣ ಬನ್ನಿ ಮಕ್ಕಳ. ಸ್ಟ್ರೆಂತ್ ಅಂದರೆ ಏನು, ಬಲ ಅಂತ ಹೇಳಿದ್ರೆ ಏನು, ಪವರ್ ತಾನೇ. ಸೊ ನಾನು ಪವರನ್ನು P ಅಂತ ಬರ್ಕೋತಿದ್ದೀನಿ. ಯುನಿಟಿ ಅಥವಾ ಒಗ್ಗಟ್ಟು ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಇರೋದಲ್ವಾ. ಯಾರೆಲ್ಲ ಒಟ್ಟಿಗೆ ಇರೋದು, ನಾನು ಮತ್ತು ನಾವು ಅಂದರೆ ವಿ ಅಲ್ವಾ. ಸೊ ಬರ್ಕೋತಿದ್ದೀನಿ. ಇದನ್ನು ನೀವು P = VI ಅಂತಲೂ ಬರಿಬೋದು. ಇವಾಗ ನಿಮಗೆ ವಿಭವಾಂತರ ಬೇಕು ಅಂದರೆ ಸ್ವಲ್ಪ ರಿಅರೇಂಜ್ ಮಾಡಬೇಕಾಗತ್ತೆ. V = P/I ಅಂತ ಬರಿಬೋದು.
ನಿಮಗೆ ಐ ಬೇಕು ಅಂತ ಹೇಳಿದ್ರೆ ಐ ಈಕ್ವಲ್ಸ್ ಟು P/V ಅಂತ ಕೂಡ ಬರ್ಕೋಬೋದು. ಈ ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗಿದ್ರೆ ಬನ್ನಿ ಮತ್ತೆ ಯಾವುದು ಫಾರ್ಮುಲಾ ಇದೆ ಅಂತ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಕಾಸ್ಟ್ ಆಫ್ ಎನರ್ಜಿ ಪವರ್ ಟೈಮ್, ಶಕ್ತಿಯ ಮೌಲ್ಯ, ಸಾಮರ್ಥ್ಯ ಮತ್ತು ಸಮಯದ ಜೊತೆ ಇದೆ. ಈ ಫಾರ್ಮುಲಾನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿರೈವ್ ಮಾಡಿಲ್ಲ, ಆದರೆ ಇನ್ ಟೆಕ್ಸ್ಟ್ ಕ್ವೆಶ್ಚನ್ ಒಂದಿದೆ, ಅದಕ್ಕೋಸ್ಕರ ನಾನು ಈ ಫಾರ್ಮುಲಾನ ಇಲ್ಲಿ ತೊಗೊಂಬಂದಿದ್ದೀನಿ. ಸೊ ಹೇಗೆ ಶಾರ್ಟ್ ಟ್ರಿಕ್ಕನ್ನು ಕನೆಕ್ಟ್ ಮಾಡಿಕೊಂಡು ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಎಲ್ರಿಗೂ ಪಿ ಕ್ಲಾಸ್ ಅಂತ ಹೇಳಿದ್ರೆ ಫುಲ್ ಎನರ್ಜಿ ಬಂದಿರುತ್ತೆ ಅಲ್ವಾ? ಆ ಪಿ ಕ್ಲಾಸ್ನ ಬಳಸ್ಕೊಂಡು ನಾವಿವಾಗ ಫಾರ್ಮುಲಾ ಡಿರೈವ್ ಮಾಡೋಣ ಬನ್ನಿ. ಸೊ ಎನರ್ಜಿ ಈಕ್ವಲ್ಸ್ ಟು ಪಿ ಟೀಚರ್ ಕ್ಲಾಸ್. ಸೊ ಹೇಗೆ ಎನರ್ಜಿ ಅಂತ ಹೇಳಿದ್ರೆ ಅಲ್ವಾ ಮಕ್ಕಳ? ಫುಲ್ ಎನರ್ಜಿ ಬಂದಿರುತ್ತೆ. ಯಾವ ಕ್ಲಾಸ್ ಅಂತ ಹೇಳಿದ್ರೆ PT ಕ್ಲಾಸ್ ಅಂತ ಹೇಳಿದ್ರೆ. ಸೊ ಇ ಅಂದರೆ ಎನರ್ಜಿ, ಪಿ ಅಂದರೆ ಪವರ್, ಟಿ ಅಂದರೆ ಟೈಮ್. ಸೊ ಇ ಅಂದರೆ ಶಕ್ತಿ, ಪಿ ಅಂದರೆ ಸಾಮರ್ಥ್ಯ, ಟಿ ಅಂದರೆ ಟೈಮ್, ಸಮಯ ಅಲ್ವಾ? ಸೊ ನಿಮ್ಮ ಎಲ್ರಿಗೂ ಈ ಶಾರ್ಟ್ ಟ್ರಿಕ್ಸ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ನೆಕ್ಸ್ಟ್ ಯಾವ ಚಾಪ್ಟರ್ಗೆ ಶಾರ್ಟ್ ಟ್ರಿಕ್ಸ್ ಬೇಕು ಅಂತ ಹೇಳಿ. ಸೊ ಥ್ಯಾಂಕ್ ಯು ಮಕ್ಕಳ.